ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು OSC ಬ್ಲಾಗ್. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದಂದರೆ, ಇವತ್ತು ನಾನು ನಿಮಗೆ ಲಾಲ್ಬಾಗ್ ಅಂತ ತೋರಿಸ್ತೇನೆ ಅಂತ ಇದ್ದೇನೆ. ಈಗ ನಾನು ಎಲ್ಲಿ ಹೋಗ್ತಿದ್ದೇನೆ ಅಂದರೆ, ನಂತರ ಡೈಲಿ ಪಾಸ್ ಇದೆ, ಆದರೂ ನಾನು ಬಸ್ಸಲ್ಲಿ ಹೋಗೋದಿಲ್ಲ. ಯಾಕಂದರೆ ಬಸ್ಸಲ್ಲಿ 1 ಗಂಟೆಯಿಂದ ಕುತ್ಕೊಂಡು ಸಾಕಾಯಿತು. ತುಂಬ ಲೇಟ್ ಆಗ್ತದೆ ಗಾಯ್ಸ್. 9:15 ಹೊರಟಿದ್ದೇನೆ. ಈಗ 11:05 ಆಗಿರ್ಬೋದು. ಅದಕ್ಕೆ ನಾನೀಗ ಮೆಟ್ರೋ ಅಲ್ಲಿ ಹೋಗ್ಬೇಕಂತಿದ್ದೇನೆ. ಇದು ಈಗ ನಾನು ಎಲ್ಲಿದ್ದೆ ಅಂದರೆ ಮೆಜೆಸ್ಟಿಕಲ್ಲಿದ್ದೇನೆ. ಇದು ಬ್ಯಾಂಗ್ಳೂರಿನ ಅತ್ಯಂತ ದೊಡ್ಡವಾದ ಬಸ್ ಸ್ಟ್ಯಾಂಡ್. ಯಾಕಂದರೆ ಈಚೆ ಕಡೆ KSRTC, ಆಚೆ ಕಡೆ BMTC ಇದೆ. ಅದಕ್ಕೆ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಾವು ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋ ಬನ್ನಿ ಗಾಯ್ಸ್. ಈಗ ನಾವು ಗಾರ್ಡನಿಗೆ ಬಂದಿದ್ದೇವೆ ಗಾಯ್ಸ್. ಇಲ್ಲಿ ಫುಲ್ಲು ಮಳೆ ಬರ್ತಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ, ಮೊಬೈಲ್ ಚಂಡಿ ಆಗ್ತಿದೆ. ಆದರೂ ವೀಡಿಯೋ ಮಾಡ್ತಿದ್ದೇನೆ. ಇಲ್ಲಿ ನೋಡಿ ಗಾಯ್ಸ್, ಇದು ಹೂವಿನ ಇಂದು ನಾವು ಹೂವಿನ ತೋಟಕ್ಕೆ ಬಂದ್ವಿ. ಇನ್ನು ನೋಡಬೇಕು ಯಾವುದೆಲ್ಲ ಹೂವಿಂದ, ಖಾಲಿ ರೋಸ್ ಮಾತ್ರ ಕಾಣಿಸ್ತದೆ. ಇದು ರೋಸ್ ಗಾರ್ಡನ್ ಅನಿಸುತ್ತೆ ನಂಗೆ ಪ್ರಕಾರ. ಇದರಲ್ಲಿ ಸುಮಾರು 4 ಗೇಟ್ ಇದೆ. ಎಲ್ಲಿಂದ 4 ಗೇಟಿಂದ ನೀವು ಬೇಕಾದರೂ ಬಂದು ಅಥವಾ ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಎಂಟ್ರಿ ಫೀಸ್ ಎಷ್ಟು ಅಂದರೆ 100 ರೂಪೀಸ್ ಪರ್ ಪರ್ಸನ್ಗೆ. ಮಕ್ಕಳಿಗಾದರೆ 30 ರೂಪೀಸ್ ಅನಿಸುತ್ತೆ, ಗೊತ್ತಿಲ್ಲ. ಅದರಲ್ಲಿ ಇತ್ತು 30 ರೂಪೀಸ್ ಅಂತ. ಈಗ ಸ್ವಲ್ಪ ಮಳೆ ನಿಲ್ಲಿ ಆದಮೇಲೆ ಮಾಡ್ತೇನೆ ಗಾಯ್ಸ್. ಆವಾಗದಿಂದ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಗೊತ್ತಿಲ್ಲ. ಚಂಡಿಗೆ ನೋಡಿ, ಕೂದಲೆಲ್ಲ ಚಂಡಿ ಆಗಿದೆ, ಒಂಥರ ಆಗಿದೆ. ನಿಲ್ಲುವುದೆಲ್ಲ ಅಡ್ಡ ಬಿದ್ದಿದೆ ಕೂದಲು. ಅದು ಬಿಡಿ, ಈಗ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಆಗದಿಂದ ಸುತ್ತಾಡ್ತಿದ್ದೇನೆ ಇಷ್ಟೇ, ಖಾಲಿ ಮರ ಅಷ್ಟೇ, ಯಾರು ಇಲ್ಲ ಇಲ್ಲಿ ಕೇಳುವ ಅಂತ. ನಡೆದು ಸಾಕಾಯ್ತು. ಜೋಳ ತಿಂದು ಸ್ವಲ್ಪ ಖಾರ ಇತ್ತು, ತುಟಿಯೆಲ್ಲ ಉರಿ ಬರ್ತಿದೆ. ನೀರು ಕೂಡ ಇಲ್ಲ, ಸಿಗಲಿಲ್ಲ. ಇನ್ನು ನೋಡ್ಬೇಕು ಗೈಸ್, ನಂಗೆ ಗೊತ್ತಿಲ್ಲ ಇದರಲ್ಲಿ ವೀಡಿಯೋ ಮಾಡ್ಬೋದಾ ಮಾಡಲಿಕ್ಕಿಲ್ಲ ಅಂತ. ಎಂಥದ್ದು ಕೇಳಿಲ್ಲ ಅವ್ರ ಹತ್ರ, ಇಲ್ಲೇನೋ ಹಾಕಲಿಲ್ಲ ವೀಡಿಯೋ ಮಾಡಬೇಕಾ ಮಾಡಬಾರ್ದಂತ. ನೋಡಬೇಕು. ಇಲ್ಲಿಗೊಂದು ಯಾವುದೋ ಒಂದು ಬಂದ್ವಿ. ಇದೇ ನೋಡಿ ಗೈಸ್. ಈಗ ನಾವು ಎಲ್ಲಿದ್ದೇವೆ ಅಂದರೆ ಗ್ಲಾಸ್ ಹೌಸ್ ಅಂತ. ಇದು ಇಂಗ್ಲೆಂಡಿನವರು ಆರ್ಕಿಟೆಕ್ಟ್ ಮಾಡಿದ್ದು. ಇದನ್ನು ತೋರಿಸ್ತೇನೆ ಗಾಯ್ಸ್. ಇನ್ನು ಫುಲ್ಲು ನನ್ನ ಮುಖ ಇಲ್ಲ, ಇನ್ನು ಫುಲ್ ವೀಡಿಯೋ ತೋರಿಸ್ತೇನೆ ಗಾಯ್ಸ್. ನಾನು ಆ್ಯಕ್ಚುಲಿ ಜನವರಿ 26ಗೆ ಬರಬೇಕಂತಿದ್ದೆ, ಆದರೂ ಫುಲ್ ಇಲ್ಲಿ ರಶ್ ಇರ್ತದಂತ ಜನವರಿ 26ಗೆ ಬರಲಿಲ್ಲ. ಇವತ್ತು ಸಂಡೇ ಕೂಡ ಫುಲ್ ಜನ ಇದ್ದಾರೆ ಅಷ್ಟೇ. ಇಲ್ಲಿ ಸೈಡ್ ಫುಲ್ ನಿಮ್ಗೆ ಬೇಕಾದರೆ ಏನಾದರೂ ತೊಗೊಳ್ಬೇಕಾದ್ರೆ ಅಂಗಡಿ ಇದೆ, ತೊಗೊಳ್ಬೋದು ಏನಾದರೂ. ಈಚೆ ಸೈಡ್ ಗ್ಲಾಸ್ ಹೌಸ್, ಅದ್ರ ಬಗ್ಗೆ ಹೇಳ್ತೇನೆ. ಈಗ ಹೋಗ್ತೇನೆ, ನಡ್ಕೊಂಡು ಹೋಗ್ತಿದ್ದೇನೆ. ಈಚೆ ಸೈಡ್ ಫುಲ್ ಮರ ಇದೆ ಅಷ್ಟೆ. ನೋಡಿ ಗೈಸ್, ಇದೇ ಲಾಲ್ಬಾಗ್ ಸಸ್ಯ ಲೋಕ ಅಂತ ಹೇಳ್ತಾರೆ, ಹಾಗೂ ಕೆಂಪು ಉದ್ಯಾನವನ ಕೂಡ ಅಂತ ಹೇಳ್ತಾರೆ. ಈಚೆ ಫುಲ್ ಸ್ಟೋರ್ ಇದೆ, ನಿಮ್ಗೆ ಏನು ಬೇಕಾದ್ರೂ ತೊಗೊಳ್ಬೋದು, ಆದರೂ ಸ್ವಲ್ಪ ಕಾಸ್ಟ್ಲಿ. ಈಚೆ ಕಡೆ ಒಂದು ಮಹಾಶ್ರೀ ಫೋಟೋ ಹಾಕಿದ್ದಾರೆ, ಹಾಗೂ ಫುಲ್ಲು ಫ್ಲವರ್ಸ್. ಇದೆಲ್ಲ ಡೂಪ್ಲಿಕೇಟ್ ಅಥವಾ ಪ್ಲಾಸ್ಟಿಕ್ ಏನೋ ಅಲ್ಲ, ಇದು ಫುಲ್ ಒರಿಜಿನಲ್ ಫ್ಲವರ್ಸೇ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ತುಂಬ ವಿಧವಾದ ಫ್ಲವರ್ಸ್ ಕೂಡ ಇಲ್ಲಿದೆ. ಈಗ ನಾನು ಒಳಗೆ ಹೋಗ್ಬೇಕಂತಿದ್ದೇನೆ. ಒಳಗೆ ಹೋಗುವಾಗನೇ ಮಳೆ ಸ್ವಲ್ಪ ಜಾಸ್ತಿ ಆಯಿತು. ನೋಡ್ಬೋದು, ಗೊತ್ತಾಗ್ತದೆ ನಿಮಗೆ ಯಾವ ಥರ ಆಗ್ತದೆ ಅಂತ. ಮಳೆ ಫುಲ್ ಯಾವ ಥರ ಇದೆ ಅಂತ. ಫಾರಿನರ್ಸ್ ಅಥವಾ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದಿದ್ದಾರೆ. ಇದು ಎಂಟ್ರೆನ್ಸ್ ಯಾವ ಥರ ಅಂತ ನಂಗೆ ಗೊತ್ತಿಲ್ಲ ಎಲ್ಲಿ ಅಂತ. ನೋಡುವ ಎಂಟ್ರೆನ್ಸ್ ಒಳಗೆ ವೀಡಿಯೋ ಮಾಡಲಿಕ್ಕಿದ್ರೆ ವೀಡಿಯೋ ಮಾಡ್ತೇನೆ. ಅಂದರೆ ಮಾತಾಡಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ನಾನು ಮೈಕ್ ತಗೊಳ್ಳಿಲ್ಲ. ನೆಕ್ಸ್ಟ್ ನಾವು ಸ್ವಲ್ಪ ಇಂಪ್ರೂವ್ ಮಾಡುವ, ಮೈಕ್ ತಗೊಳ್ಳುವ. ಈಗ ನಾನು ಗೇಟ್ ನಂಬರ್ 1 ಈಗ ಎಂಟ್ರೆನ್ಸ್ ಈ ಥರ ಇದೆ. ಹಿಂದಿಂದ ಕಾರೇಂಜ್ ಇದೆ ಅಷ್ಟೇ, ಮುಂದಿಂದ ಗ್ಲಾಸ್ ಹೌಸ್ ಇದೆ. ಇನ್ನು ಹೋಗ್ಬೇಕಷ್ಟೇ ಒಳಗೆ. ನೋಡುವ ಯಾವ ಥರ ಇದೆ ಅಂದರೆ. ಈಗ ಇನ್ನೊಂದ್ಸಲ ಹೇಳ್ತೇನೆ ಗಾಯ್ಸ್, ಅದರ ಒಳಗೆ ಮಾತಾಡಲಿಕ್ಕೆ ಆದರೆ ಮಾತಾಡ್ತೇನೆ, ಇಲ್ಲಾಂದರೆ ಖಾಲಿ ವೀಡಿಯೋಸ್ ಮಾತ್ರ.
ಗಾಯ್ಸ್, ಇದು ವಾಲ್ಮೀಕಿ ಆಶ್ರಯ ಅಂತ ನೇಪಾಳದಲ್ಲಿದ್ದ. ಇದರಲ್ಲಿ ನಿಮಗೆ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಾದ್ರೆ ಇಲ್ಲಿದೆ, ತಿಳ್ಕೊಳ್ಬೋದು. ಫುಲ್ಲು ಫ್ಲವರಿಂದನೇ ಮಾಡಿದ್ದಾರೆ, ಹಾಗೂ ಇದು ಒರಿಜಿನಲ್ ಫ್ಲವರ್ ಅಂತ ಹೇಳ್ಬೋದು. ನಂಗೆ ಡೌಟ್ ಇದು ಒಣಗೋಗೋದಿಲ್ಲ ಅಂತ, ಗೊತ್ತಿಲ್ಲ. ಈ ಸೈಡ್ ಬರೋದಾದರೆ ಫುಲ್ ಫ್ಲವರ್ಸ್ ಇಟ್ಟಿದ್ದಾರೆ, ಹಾಗೂ ಅದ್ರ ಹೆಸರು ಕೂಡ ಹಾಕಿದ್ದಾರೆ. ನೀವು ನೋಡ್ಬೋದು, ಇದು ಝೀನಿಯಾ ಅಂತೆ. ಅಲ್ಲಿ ಗೊಂಡೆ ಇದೆ ಮತ್ತು ಎಲ್ಲೋ ಫ್ಲವರ್ ಏನೇನು ಹೆಸರಿದೆ ನಂಗೆ ಗೊತ್ತಿಲ್ಲ. ಈಗ ನಾನು ಫಸ್ಟ್ ಟೈಮ್ ಎಲ್ಲ ನೋಡಿದ್ದೀನಿ ಗೊಂಡೆಲ್ಲ. ಮತ್ತು ಈಚೆ ಕಡೆ ಬರೋದಾದರೆ ಸೇವಂತಿಗಿದೆ ನೋಡಿ. ಫಸ್ಟ್ ಟೈಮ್ ನೋಡೋದು ಈ ಥರ ಸೇವಂತಿಗೆ. ಇಲ್ಲಿ ಇದು ನಾವೆಲ್ಲ ಇದನ್ನು ಗೊಂಡೆ ಅಂತ ಕರಿತಿದ್ದೇವೆ, ಕರಿತಿದ್ದೇವಲ್ಲ. ಇನ್ನು ಮುಂದೆ ಹೋದರೆ ಅದೇ ಥರ ಇಫೇನ್ಷಿಯನ್ಸ್ ಅಂತೆ. ಇದು ಗೊತ್ತಿಲ್ಲ, ಹೆಸರು ಕೂಡ ಫಸ್ಟ್ ಟೈಮ್ ಕೇಳೋದು, ಹಾಗೆ ನೋಡೋದು ಕೂಡ ಫಸ್ಟ್ ಟೈಮ್. ಈಗ ಹೋಗ್ತೇನೆ ಹತ್ರ, ಎಲ್ಲ ಫೋಟೋ ತೆಗಿತಾರೆ, ಡಿಸ್ಟರ್ಬ್ ಆಗಿರ್ಬೋದು. ನೋಡಿ ಯಾವ ಥರ ಇದೆ ಅಂತ. ಜಾಸ್ತಿ ತೋರಿಸಿದರೆ ನಮ್ಮದು ವೀಡಿಯೋ ಕೂಡ ಲೆಂತ್ ಆಗ್ತದೆ, ಒಂದು ½ ಅನ್ ಅವರ್ ಆಗ್ತದೆ. ಅದಕ್ಕೆ ಈ ಸೈಡಲ್ಲೆಲ್ಲ ನಿಮಗೆ ಪುರಾಣಗಳು ಬರೆದಿದ್ದಾರೆ. ವಾಲ್ಮೀಕಿಯವರು ಹೇಗೆ ಅಂದರೆ ಅವ್ರ ಬಗ್ಗೆ ಮತ್ತು ರಾಮಾಯಣಗಳ ಬಗ್ಗೆ ಬರೆದಿದೆ. ಇಲ್ಲೊಂದು ಅಲಿಲಿಟ್ಟಿದ್ದಾರೆ. ಸ್ವಲ್ಪ ಸ್ಪೀಡ್ ಹೋಗ್ತೇನೆ, ಯಾಕಂದರೆ ತುಂಬ ಇದೆ ನೋಡಲಿಕ್ಕೆ. ಅದಕ್ಕೆ ರಾಮಕೃಪೆಗೆ ಪಾತ್ರವಾದ ಅಲಿಲು ಅಂತ ಇದು. ಸರಿ ಗಾಯ್ಸ್, ನಾನೊಂದು ನಿಮಗೆ ಹೂ ತೋರಿಸ್ತೇನೆ. ಇದು ನೀವು ಯಾರು ಕೂಡ ನೋಡಲಿಕ್ಕೆ ಇರುವುದಿಲ್ಲ. ನೋಡಿ ಗಾಯ್ಸ್, ಇದು ನಮ್ಮ ಆಚೆ ಎಲ್ಲ ಫುಲ್ ತೋಟದಲ್ಲಿ ಇದಿರ್ತಾರೆ, ಕೆಲವರು ಕಿತ್ತು ಬಿಸಾಡ್ತಾರೆ. ಇದರ ಹೆಸರೆಂತ ಮೆಲೊಂಪೋಡಿಯಮ್ ಅಂತೆ, ಎಂಥದ್ದು ಗೊತ್ತಿಲ್ಲ. ನಾವು ಕಾಟು ಅಂತ ಹೇಳ್ತೇವೆ ಅಷ್ಟೇ. ಹೀಗೆ ನಾವು ಮುಂದೆ ಹೋಗ್ತಾ ಇರುವಾಗ ನಮಗೆ ಒಂದು ಆಶ್ಚರ್ಯಕರವಾದ ಒಂದು ದೃಶ್ಯ ಕಂಡು ಬಂತು. ನೋಡಿ ಗೈಸ್, ಪಂಚವಟಿ ಅಂತೆ, ರಾಮ ಲಕ್ಷ್ಮಣರು ಇದ್ದ ಆಶ್ರಮ. ಅದರಲ್ಲೂ ಕೂಡ ಒಂದು ಪ್ರಮೋಷನ್ ಹಾಕಿದ್ದಾರೆ, ನೋಡ್ಬೋದು. ಸೈಕಲ್ ಅಗರಬತ್ತಿ ಅವ್ರದ್ದೇನೋ ಗೊತ್ತಿಲ್ಲ. ಗೈಸ್, ಒಳಗೆ ಹೋಗಿ ಹೂಗಳನ್ನು ನೋಡಿದ್ದೇವೆ. ಇನ್ನು ನಿಮಗೆ ಬೇಕಾದರೆ ಇಲ್ಲಿ ತಗೊಳ್ಲಿಕ್ಕೆ ಬೇಕಾದರೆ ಬರ್ಬೋದು. ನೀವು ನೋಡ್ಬೋದು, ಒಂದು ಹೂವಿಗೆ 350. ತುಂಬ ಅಂದರೆ ತುಂಬ ಕಮ್ಮಿಯಲ್ಲಿ ಹೂಗಳು ಸಿಗ್ತದೆ ಗೈಸ್, ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಪ್ರೈಸ್ ಹಾಕಲಿಲ್ಲ, ಪ್ರೈಸ್ ಹಾಕಿದ್ದಾರೆ. ಹೋಗಿ ಬರುವ, ಒಂದು ರೌಂಡ್ ಹಾಕಿ ಬರುವ. ನೋಡಲಿಕ್ಕೆ ಏನು ದುಡ್ಡು ಕೊಡಬೇಕಲ್ವ. ಇಲ್ಲಿ ನೋಡಿ, ಇದು 1 ಪ್ಲ್ಯಾಂಟಿಗೆ 100 ಅಂತೆ, 3 ಪ್ಲ್ಯಾಂಟಿಗೆ 200 ಅಂತೆ. ಕರೆಕ್ಟಾಗಿ ತೋರಿಸಿ ನೋಡಿ ಗೈಸ್ ಯಾವ ಥರ ಇದೆ ಅಂದರೆ. ಸಣ್ಣದಿದೆ ಅಷ್ಟೇ, ಆದರೂ ಪರವಾಗಿಲ್ಲ, ನೋಡಿದ್ರು ಕ್ಯೂಟಾಗಿದೆ. ದುಡ್ಡು ಈಗ ಪ್ರೈಸ್ ಹಾಕಲಿಲ್ಲ. ನಿಮಗೆ ಪಾಟ್ ಬೇಕಾದರೆ ಪಾಟ್ ಕೂಡ ಸಿಗ್ತದೆ ಇಲ್ಲಿ. ಈಚೆ ಕಡೆ ಬಂದರೆ ರೋಸ್ ಇದೆ, ನೀವು ನೋಡ್ಬೋದು. ದೊಡ್ಡ ರೋಸಿಗೆ 100. ನೋಡಿ ಯಾವ ಥರ ಎಲ್ಲ ಕಲರ್ ಬೇಕಾದರೆ, ನಿಮಗೆ ಯಾವ ಥರ ಕಲರ್ ಬೇಕಾದರೆ ಯಾವ ಥರ ಇದೆ. ಆದರೂ ಸ್ವಲ್ಪ ಮನೆಯೆಲ್ಲ ದೂರ ಇದ್ದರೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಅಷ್ಟೇ. ಇಲ್ಲೊಂದು ಹುಲ್ ಥರ ಇದೆ, ಇದು ಪ್ರೈಸ್ ಎಷ್ಟಂತ ಗೊತ್ತಿಲ್ಲ. ಇದಕ್ಕೆ ಮಣ್ಣಿಲ್ಲ ಏನಿಲ್ಲ, ಖಾಲಿ ಬಲ್ಲಿಗೆ ಹಾಕಿಟ್ಟಿದ್ದಾರೆ. ಹೇಗೆ ಬೆಳೀತದ ಗೊತ್ತಿಲ್ಲ, ಒರಿಜಿನಲ್ ಆದರೂ. ಗಾಯ್ಸ್, ನೀವು ಗಾಜಿನ ಮನೆ ನೋಡಿದ್ರೆ ಅಂತ ಅಂದ್ಕೊಳ್ತೇನೆ. ಅಷ್ಟು ಕ್ಲಿಯರಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನೀವೇ ನೋಡ್ಬೋದು ಎಷ್ಟು ಜನ ಇದ್ರು ಅಂದರೆ ಫುಲ್ ಜನರಿದ್ದರು. ಅದರಲ್ಲೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೇನೆ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದರೆ ಲಾಲ್ಬಾಗ್ ಬೆಟ್ಟ ಅಂತೆ. ನೋಡುವ ಬೆಟ್ಟ ಯಾವ ಥರ ಇದೆ ಅಂತ. ಹೋಗ್ತಾ ಇದ್ದೇವೆ ಲಾಲ್ಬಾಗ್ ಬೆಟ್ಟಕ್ಕೆ. ಬೆಟ್ಟ ಎಷ್ಟು ದೊಡ್ಡದಿದೆ ಅಥವಾ ಹೇಗಿದೆ ಅಂತ ಗೊತ್ತಿಲ್ಲ. ಈಚೆ ಸೈಡ್ ಕೆರೆ ಇದೆ, ಕೆರೆ ಕೂಡ ನೀವು ನೋಡ್ಬೋದು. ನೋಡುವ, ಬೆಟ್ಟ ಹತ್ತುವ ಎಷ್ಟು ಹೈಟ್ ಇದೆ ಅಂತ ನೋಡುವ ಗಾಯ್ಸ್. ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋ ಅಷ್ಟು ಫುಲ್ಲು ಲೆಂತ್ ಇದೆ, ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತೇನೆ. ಬೆಟ್ಟ ಅಂದರೆ ಅಷ್ಟೇನು ದೊಡ್ಡ ಬೆಟ್ಟ ಅಲ್ಲ, ಸ್ವಲ್ಪ ಇದು ಸ್ಟೆಪ್ಪು ಅಷ್ಟೇ ಇದೆ. ಚೆಂದ ಇದೆ, ವ್ಯೂ ಚೆಂದ ಇದೆ, ಮರ ಕೂಡ. ಹಾಗೂ ಇಲ್ಲಿ ಇದು ಅಬ್ಸರ್ವ್ ಮಾಡ್ಬೋದು, ಅಂದರೆ ನಾನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ
ಇಷ್ಟು ಜನರು ಬರ್ತಾರಲ್ಲ, ಒಂದು ಕಸ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಯ್ಸ್. ಅದ್ರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಕಲ್ಲೆಲ್ಲ ಇದೆ ನೋಡುವ, ಬೆಟ್ಟ ಅಂತೆ ಯಾವ ಥರ ಇದೆ ಅಂತ. ಹೋಗ್ತಾ ಇದ್ದೇನೆ, ಒಂದು 20 ಮಿನಿಟ್ಸ್ ಆಯಿತು, ಇನ್ನೂ ಹೋಗ್ತಾ ಇದ್ದೇನೆ. ಗಾಯ್ಸ್ ನೋಡಿದ್ರಲ್ಲ, ಇವತ್ತಿನ ವೀಡಿಯೋ ಇಷ್ಟೇ. ಲಾಲ್ಬಾಗಲ್ಲಿ ಒಂದು ಫೇಮಸ್ ಆಗಿರೋದು ಏನಂದರೆ ಖಾಲಿ ಒಂದು ಗ್ಲಾಸ್ ಹೌಸು, ಮತ್ತೊಂದು ಇದೊಂದು ಬೆಟ್ಟ ನೀವು ನೋಡಿರ್ಬೋದು. ನನಗೇನೋ ಅಷ್ಟು ದೊಡ್ಡವಾದ ಬೆಟ್ಟ ಅಂತ ಅಂದ್ಕೊಂಡಿರಲಿಲ್ಲ, ದೊಡ್ಡವಾದ ಬೆಟ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಇದಕ್ಕಿಂತ ದೊಡ್ಡವಾದ ಬೆಟ್ಟ ಎಲ್ಲ ಹೋಗಿದೆ, ನೇತ್ರಾವತಿ ಪೀಕ್ ಎಕ್ಸೆಟ್ರಾ. ಅದು ಬಿಡಿ, ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್. ನಾನು ಆ್ಯಕ್ಚುಲಿ ಅಲ್ಲಿಂದ ಬರಬೇಕಿತ್ತು, ಇಲ್ಲಿಂದ ಬಂದಿದ್ದೇನೆ. ಅದು ಒಂದು ಕಾರಣ ಇದೆ, ಅದ್ಯಾವುದಂದರೆ ಬೇಡ ಬಿಡಿ, ಅದು ಲವರ್ಸ್ ಬಗ್ಗೆ ಅದು ನಾವು ಹೇಳೋದು ಬೇಡ. ಅವರವರು ಏನೇನು ಮಾಡ್ಕೊಳ್ಳಿ, ನಮಗೇನು. ನಮ್ಮದು ಇಷ್ಟೇ, ವೀಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತಿದ್ದೇನೆ. ನಂದೇನೋ ಸಣ್ಣವಾದ ಪ್ರಯತ್ನದ ರೀತಿಯಲ್ಲಿ ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲೇ ಕೊನೆಗೊಳಿಸ್ತಿದ್ದೇವೆ. ಬಾಯ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್.